ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿಗಳ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿವಸ ವಿಶೇಷವಾಗಿ ದ್ವಾದಶ ರಾಶಿಗಳಲ್ಲಿ ಇರ್ತಕ್ಕಂಥ ವರ್ಷ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ವರ್ಷ ಎಲ್ಲರಿಗೂ ಶುಭವನ್ನು ಕರುಣಿಸಲಿ ಅಂತ ಹೇಳುತ್ತಾ ಈ ವರ್ಷದ ಭವಿಷ್ಯವನ್ನು 2025 ಜನವರಿಯಿಂದ ಬರುವಂಥ ಡಿಸೆಂಬರ್ 31 ಹೇಗಿರುತ್ತೆ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ತಿಳಿಸುವಂಥ ಪ್ರಯತ್ನ. ರಾಶಿಯ 12ನೇ ಭಾವವಾದಂಥ ಮೀನರಾಶಿಯ ಬಗ್ಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಮೀನರಾಶಿ ಅನ್ನತಕ್ಕಂಥದ್ದು ಗುರು ವಲಯಕ್ಕೆ ಸಂಬಂಧಪಟ್ಟದ್ದು ಮತ್ತು ಸಾಗರದಲ್ಲಿ ಇರ್ತಕ್ಕಂಥದ್ದು, ಅಂದರೆ ಅದು ಅತಿ ಆಳವಾದ ನೀರನ್ನು ಹೊಂದಿದಂಥ ರಾಶಿ ಅಂತ ಹೇಳ್ತೀವಿ. ಇದಕ್ಕೆ ಮೀನ ಅಂತಕ್ಕಂಥದ್ದು 2 ಮೀನರಾಶಿಗಳ ಚಿಹ್ನೆಯನ್ನು ತೋರಿಸಿರ್ತಾರೆ. ಇಂಥ ಒಂದು ರಾಶಿ ಇದು ಹೊರಪಂಚಕದಲ್ಲಿ ಇರ್ತಕ್ಕಂಥ ರಾಶಿ ಅಂತ ಹೇಳ್ತೀವಿ. ಈ ನಕ್ಷತ್ರಗಳಲ್ಲಿ ಉತ್ತರ ಭಾದ್ರಪದ ಮತ್ತು ಪೂರ್ವ ಭಾದ್ರ, ಉತ್ತರ ಭಾದ್ರ, ರೇವತಿ ನಕ್ಷತ್ರಗಳನ್ನು ಇದಕ್ಕೆ ನಾವು ಪಂಚಕ ನಕ್ಷತ್ರಗಳು ಅಂತ ಕೂಡ ಹೇಳ್ತೀವಿ. ಧನಿಷ್ಠಾದಿ ಪಂಚಕ ನಕ್ಷತ್ರ ಈ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಈ ರಾಶಿ. ಈ ರಾಶಿಯಲ್ಲಿ ಹುಟ್ಟಿದಂಥವ್ರು ಈ ವರ್ಷ ಹೇಗಿರ್ತಾರೆ ಅನ್ನೋದಾದರೆ, ರಾಹು ಆ ಜಾತಕದಲ್ಲೇ ಇರ್ತಾನೆ. ರಾಹು ತನ್ನ ಜನ್ಮಸ್ಥ ರಾಹು ಅಂತ ಹೇಳ್ತೀವಿ, ಅದು ಮಧ್ಯವರ್ಷನೊಳಗಿರ್ತಾನೆ. ಮತ್ತು ಶನಿಯ ಪ್ರವೇಶ ಕೂಡ ಈ ರಾಶಿಗೆ ಆಗ್ತಾ ಇದೆ. ಆಲ್ರೆಡಿ 2.5 ವರ್ಷ ಶನಿದು ಎಫೆಕ್ಟು ಸ್ಟಾರ್ಟ್ ಆಗಿಬಿಟ್ಟಿದೆ. 2.5 ವರ್ಷದಿಂದ 7.5 ವರ್ಷ ಶನಿ ಎಫೆಕ್ಟ್ ಈ ಜಾತಕಕ್ಕೆ ಆಗ್ತಾ ಇದೆ. 12ನೇ ಶನಿ ಕಳೆದು ಹೋಗಿಬಿಟ್ಟು 1ನೇ ಶನಿ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಜನ್ಮಸ್ಥ ಶನಿ ಅಂತ ಹೇಳ್ತೀವಿ. ಇದು 7 ವರ್ಷ ಶನಿಯ ಪ್ರಭಾವಕ್ಕೆ ಒಳಗಾದಂಥ ರಾಶಿ. ಈ ರಾಶಿಯಲ್ಲಿ ಇನ್ನೂ 5 ವರ್ಷ ಕಾಲ, ಮಾರ್ಚ್ 29ರಿಂದ ಮುಂದೆ 5 ವರ್ಷ ಕಾಲ ಶನಿಯ ಪ್ರಭಾವಕ್ಕೆ ಇನ್ನೂ ಒಳಗಾಗ್ತೀರಾ. ಆದರೆ ರಾಹು ಕೂಡ ಜೊತೆಗಿರ್ತಾನೆ. ಈ ರಾಹು ಏನು ಮಾಡ್ತಾನೆ ಅಂತ ಹೇಳಿದರೆ, ಸ್ವಲ್ಪ ಭಯ ಅನ್ನುವಂಥದ್ದು ನಿರ್ಮಾಣ ಮಾಡ್ತಾನೆ. ಜಾಗತಿಕವಾದ ಭಯ ಅನ್ಬೋದು, ಅಥವಾ ಜನರಿಂದ ಭಯ, ಸಾಮಾಜಿಕ ಭಯ, ಆರ್ಥಿಕ ಭಯ ಮತ್ತು ಶಾರೀರಿಕವಾದಂಥ ಭಯ ಇತ್ಯಾದಿಗಳು, ಭಯದಲ್ಲೇ ಬದುಕುವಂಥ ಒಂದು ಸಂದರ್ಭ ನಿರ್ಮಾಣ ಆಗುತ್ತೆ. ಮನೋವ್ಯಾಧಿಗಳು ನಿರ್ಮಾಣ ಆಗ್ತವೆ. ನರರೋಗಗಳು ಅಂತ ಹೇಳ್ತೀವಿ, ನರಕ್ಕೆ ಸಂಬಂಧಪಟ್ಟಂಥ ದೋಷ ಮತ್ತು ಯಾವುದೋ ಒಂದು ರೀತಿಯ ನಕಾರಾತ್ಮಕ ಶಕ್ತಿ, ಅಂದರೆ ಈ ಯಾವುದೋ ಒಂದು ದುಷ್ಟಶಕ್ತಿ, ತಂತ್ರ ಮಂತ್ರ ಮಾಟ ದೃಷ್ಟಿ ಅಥವಾ ಯಾವುದೋ ಪೇತಬಾಧೆ ಇತ್ಯಾದಿಗಳನ್ನು ಕೂಡ ಅಲ್ಲಿ ಸ್ವಲ್ಪ ತೋರಿಸ್ಕೊಡ್ತಕ್ಕಂಥದ್ದಾಗುತ್ತೆ. ಅದರ ಭಯ ಕೂಡ ನಿಮ್ಮನ್ನು ಕಾಡಬಹುದು. ಇದೆಯೋ ಇಲ್ಲವೋ ಅದನ್ನು ಇತ್ಯರ್ಥಕ್ಕೆ ಹೋಗದೇನೆ ಅದರ ಅನುಭವಗಳನ್ನು ನೀವು ಪಡ್ಕೋಬೇಕಾಗತ್ತೆ. ಅಂದರೆ ಬೆಂಕಿ ಇಲ್ಲವಾ, ಇದೆ. ಆ ಥರ ಬೆಂಕಿಯನ್ನು ನಾವು ಸ್ಪರ್ಶಿಸಿದಾಗ ಅಥವಾ ಅದರ ಅಧೀನಕ್ಕೆ ಹೋದಾಗ ನಮಗಾಗುವ ಅನುಭವಗಳು ಏನಿರುತ್ತೋ, ಹಾಗೆ ನಕಾರಾತ್ಮಕ ಶಕ್ತಿ ನಿಮ್ಮನ್ನು ಸ್ಪರ್ಶಿಸಿದಾಗ ಆಗುವ ಅನುಭವಗಳು ನಿಮ್ಮ ಜೀವನವನ್ನು ಸ್ವಲ್ಪ ದಿಗಿಲುಗೊಳಿಸುತ್ತೆ. ಇಂಥ ಒಂದು ಪರಿಸ್ಥಿತಿ ಮೀನರಾಶಿಯವರಿಗಿದೆ. ಈ ಮೀನರಾಶಿಯವರಿಗೆ ಮಾರ್ಚ್ನಿಂದ ಆಚೆಗೆ ಜನ್ಮಸ್ಥ ಶನಿ ಬರೋದರಿಂದ ಏನಾಗುತ್ತೆ, ನಿಮ್ಮ ಜೀವನದಲ್ಲಿ ಸ್ವಲ್ಪ ಪ್ರವಾಸ ಅನಾವಶ್ಯಕವಾಗಿ ಆಗುತ್ತೆ, ಧನಹಾನಿ ಆಗುತ್ತೆ, ಶಿಕ್ಷಣದಲ್ಲಿ ಮಂದಗತಿ ಆಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಮದುವೆಯಲ್ಲಿ ವಿಳಂಬ ಆಗುತ್ತೆ, ಹಣಕಾಸಿನ ವಹಿವಾಟುಗಳು ನಿಂತು ಹೋಗುತ್ತೆ. ನಿಮ್ಮ ಜೊತೆಲಿ ಕೆಲಸ ಮಾಡ್ತಕ್ಕಂಥ ಜನ ನಿಮ್ಮ ಸ್ವಾರ್ಥತೆಯನ್ನು ಅವರು ಪ್ರದರ್ಶನ ಮಾಡುವಂಥ ಪ್ರಯತ್ನ ಆಗ್ತಾರೆ. ಜೊತೆಲಿದ್ದವರು ನಿಮಗೆ ಶತ್ರುಗಳಾಗ್ತಾರೆ. ಈ ರೀತಿಯಾದಂಥ ಒಂದು ಸಮಸ್ಯೆಗಳಿಗೊಳಗಾಗುತ್ತೆ. ದೊಡ್ಡ ದೊಡ್ಡ ಮಹಾನ್ ಸಂಸ್ಥೆಗಳ ಹಗರಣದಲ್ಲಿ ಒಳಗಾಗುವಂಥದ್ದಾಗುತ್ತೆ. ಅಂಥ ಕ್ಷೇತ್ರದಲ್ಲಿ ಯಾರಾದರೂ ಕೆಲಸ ಕಾರ್ಯಗಳು ಮಾಡ್ತಾಯಿದ್ರೆ ಆ ಸಂಸ್ಥೆಯಲ್ಲಿ ಮಾಡಿದಂಥ ತಪ್ಪುಗಳು, ಯಾರಾದರೂ ತಪ್ಪುಗಳು ಮಾಡಿದರೆ ಅದರ ಹೊಣೆಗಾರಿಕೆಯನ್ನು ನೀವು ಹೊರುವಂಥ ಸಂದರ್ಭಗಳು ಬರ್ತವೆ. ಇದರಿಂದ ಸಾಮಾಜಿಕ ಮಾನಹಾನಿ ಅಂತಕ್ಕಂಥದ್ದು ಕೂಡ ನಿಮಗಾಗುವಂಥದ್ದಾಗುತ್ತೆ. ಸರ್ಕಾರ ಭಯ, ಚೋರರ ಭಯ ಅನ್ನುವಂಥದ್ದಾಗುತ್ತೆ. ಸರ್ಕಾರದ ಭಯ ಅಂದರೆ ಮುಂಚೆ ರಾಜ ಮಹಾರಾಜರು ತಪ್ಪಿಗೆ ದಂಡನೆಗಳನ್ನು ಕೊಡ್ತಾಯಿದ್ರು. ಈಗ ಸರ್ಕಾರ ತನ್ನ ಕಾನೂನಿನ ಇತಿಮಿತಿಗಳಲ್ಲಿ ಯಾವುದಕ್ಕೆ ಏನು ದಂಡ ಅನ್ನುವಂಥದ್ದು ಇರುತ್ತೆ. ಹಾಗೆ ಅದರ ಒಂದು ಭಯ, ನೀವು ತಪ್ಪು ಮಾಡಿದರೂ ಮಾಡದೇ ಇದ್ದರೂ ಆ ಒಂದು ಸಂಕಟಕ್ಕೊಳಗಾಗಿ ಸರ್ಕಾರದ ಭಯ. ಚೋರ ಭಯ ಅಂತ ಹೇಳಿದರೆ, ಕಳ್ಳರು ನಿಮ್ಮದು ಯಾವುದೋ ಒಂದು ಅಮೂಲ್ಯವಾದ ವಸ್ತುವನ್ನು ಕಳ್ಳತನ ಮಾಡ್ಬೋದು, ಮನೆ ಕಳ್ಳತನ ಆಗ್ಬೋದು, ನಿಮ್ಮದು ಯಾವುದೋ ವಸ್ತುವನ್ನು ಕಳ್ಳತನ ಮಾಡೋದಕ್ಕೆ ನಿಮ್ಮದೇ ಆದಂಥ ಆಲಸ್ಯವನ್ನು ಆಗಿರಬಹುದು. ಇದಕ್ಕೆಲ್ಲದಕ್ಕೂ ಮೂಲ ಕಾರಣ. ಆಮೇಲೆ ಈ ಪೂರ್ವದ ಆಸ್ತಿ ಅಂತ ಹೇಳಿದ್ವಿ, ಪೂರ್ವದ ಸಂಪತ್ತು, ನಿಮ್ಮ ತಂದೆ ತಾಯಿಯ ತಾತ ಮುತ್ತ ಮಾಡಿದಂಥ ಆಸ್ತಿ ಮೇಲೆ ವ್ಯಾಜ್ಯಗಳು ಕ್ರಿಯೇಟ್ ಆಗುವಂಥದ್ದಾಗಬಹುದು. ಇದೆಲ್ಲವೂ ಕೂಡ ನಡೆಯುತ್ತೆ. ಮತ್ತು ಸ್ವಲ್ಪ ಮನೆಯವರಿಂದ ದೂರ ಇರುವಂಥ ಕಾಲ, ದೂರ ತಂದೆ ತಾಯಿ, ಅಣ್ಣ ತಮ್ಮ, ಹೆಂಡತಿ ಅಥವಾ ಬಂಧುಗಳಿಂದ ಯಾವುದೋ ಒಂದು ಕಾರಣ ನಿಮಿತ್ತವಾಗಿ ಬೇರೆ ಕಡೆಯೂ ಕಾಲಕ್ಕೆ ಹರಣ ಮಾಡುವಂಥದ್ದಾಗುತ್ತೆ. ಅದು ಭಯದಿಂದ ಅಂತ ಹೇಳ್ಬೋದು, ವೃತ್ತಿಯ ಕಾರಣದಿಂದ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ದಶಾಗುಣಗಳೆಲ್ಲ ಕರೆಕ್ಟಾಗಿದ್ದು ಅವರಿಗೆ ಶನಿನೇ ಯೋಗಕಾರಕನಾಗಿದ್ದ ಪಕ್ಷದಲ್ಲಿ ಖಂಡಿತವಾಗಿ ಈ ಜಾತಕರಿಗೆ ಯೋಗ, ರಾಜಯೋಗನೂ ಬರಬಹುದು, ಸನ್ಮಾನಿತವಾದ ಬದುಕಾಗಬಹುದು,
ದಾಂಪತ್ಯ ಜೀವನದಲ್ಲಿ ಕೂಡ ಯಶಸ್ವಿ ಸಾಧಿಸ್ಬೋದು, ಆಗದೇ ಇರೋ ಕಾರ್ಯನ ಮಾಡ್ಬೋದು, ಮತ್ತು ಯುದ್ಧವನ್ನು ಗೆಲ್ಲತಕ್ಕಂಥ ಯೋಗ ಅಂತ ಹೇಳ್ತೀವಿ. ಅಂದರೆ ಸಮರವನ್ನು ಗೆದ್ದಂಥ ಸಾಧಕರಾಗುವಂತಹ ಈ ಜಾತಕ ಆಗುತ್ತೆ. ಹಾಗಿರೋದ್ರಿಂದ ಅವರು ದಶಾಬಲಗಳು ಕೂಡ ಭಾರಿ ಮುಖ್ಯವಾಗಿರ್ತವೆ. ನಾಲ್ಕನೇ ಮನೆಯಲ್ಲಿ ಈ ರಾಶಾಧಿಪತಿ ಗುರು ಪ್ರವೇಶ ಆಗ್ತಾ ಇದ್ದಾನೆ. ಅದಕ್ಕೆ ಚತುರ್ಥ ಅಂತ ಹೇಳ್ತೀವಿ, ಸುಖಭಾವ. ಈ ಭಾವದ ಪ್ರಕಾರ ಹೇಳೋದಾದರೆ ಈ ನಿಮಗೆ ಯಾವುದೋ ಒಂದು ಭೂಮಿ ಪ್ರಾಪ್ತಿ ಅಂತಕ್ಕಂಥದ್ದಾಗುತ್ತೆ, ಸೈಟ್ ಖರೀದಿ ಮಾಡುವಂಥ ಯೋಗ ಇರುತ್ತೆ, ಅಥವಾ ಆ ಮನೆಯನ್ನು ಕಟ್ಟುವಂಥದ್ದು, ಗೃಹ ವಾಸ್ತುವನ್ನು ಮಾಡುವಂಥ ಯೋಗ ಇರುತ್ತೆ. ಇದೆಲ್ಲವೂ ಕೂಡ ಹೊಸ ಆಲೋಚನೆಗಳು ಬರ್ತವೆ. ಆದರೆ ನಿಮಗೆ ದಶಾಬಲಗಳು ಎಲ್ಲವೂ ಚೆನ್ನಾಗಿದ್ದ ಪಕ್ಷದಲ್ಲಿ ಖಂಡಿತವಾಗಿ ಈ ರಾಹು ನಿಮಗೆ ಮತ್ತು ಗುರು ಉತ್ತಮವಾದ ಫಲವನ್ನು ಕೊಡ್ತಾನೆ. ಸ್ವಲ್ಪ ಗುರುವಿನ ಮನೆಯಲ್ಲಿ ರಾಹು ಹೋಗಿರೋದ್ರಿಂದ ಚಾಂಡಾಲ ಯೋಗ ಅಂತ ಹೇಳ್ತೀವಿ, ಮತ್ತು ಶನಿ ರಾಹುವಿನ ಜೊತೆಯಲ್ಲಿ ಸೇರೋದ್ರಿಂದ ಶನಿವತ್ ರಾಹು ಅಂತ ಹೇಳ್ತೀವಿ. ಹಾಗಿರೋದ್ರಿಂದ ಶನಿ ಏನು ಫಲಗಳನ್ನು ಕೊಡ್ತಾನೋ ಅದೆಲ್ಲವೂ ರಾಹು ಕೊಡ್ತಾನೆ. ಹಾಗೆ ಡಬಲ್ ಆಗುತ್ತೆ, ಅದು ಶಕ್ತಿ ಡಬಲ್ ಆಗುತ್ತೆ. ಅದರಿಂದಾಗಿ ಸ್ವಲ್ಪ ಶನಿಯ ಸ್ತೋತ್ರವನ್ನು ಮಾಡಬೇಕು. ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಯಾವುದೋ ಮತ್ತು ಆರ್ಥಿಕವಾಗಿ ಕೂಡ ನೀವು ಬಡವರಿಗೆ, ಅನಾಥರಿಗೆ ಅಥವಾ ಶಕ್ತಿಹೀನರಿಗೆ ಅಂತ ಹೇಳ್ತೀವಿ, ಅಂಗವಿಕಲರಿಗೆ ದಾನಗಳನ್ನು ಕೊಡ್ತಕ್ಕಂಥದ್ದು ಮಾಡಬೇಕು. ಹಾಗೆ ಸರ್ಪ ಸಂಸ್ಕಾರಗಳನ್ನಾಗಲಿ ಅಥವಾ ಸರ್ಪಕ್ಕೆ ಸಂಬಂಧಪಟ್ಟಂಥ ವಿಧಿವಿಧಾನಗಳನ್ನಾಗಲಿ ನೀವು ಮಾಡಿಸೋದ್ರಿಂದ ಸಹ ಸರ್ಪಶಾಂತಿ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ವಿದ್ಯಾರ್ಹತೆಗಳಲ್ಲಿ ಕೊರತೆಗಳುಂಟಾಗತಕ್ಕಂಥದ್ದು ಯಾರಾದರೂ ಇದ್ದರೆ, ಅಂದರೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ರಾಹುಗೆ ಸಂಬಂಧಪಟ್ಟಂಥ ಸುಬ್ರಹ್ಮಣ್ಯನ ದರ್ಶನ ಮತ್ತು ಗಣಪತಿಯ ದರ್ಶನವನ್ನು ಮಾಡಬೇಕು. ಅದರಂತೆ ಹಯಗ್ರೀವನ ದರ್ಶನ ಮಾಡುವಂಥ ಯೋಗ ಈ ವಿದ್ಯಾರ್ಥಿಗಳು ಮಾಡಬೇಕು. ಅದನ್ನು ಹಯಗ್ರೀವ ದರ್ಶನ, ಹಯಗ್ರೀವನ ಪೂಜೆ ಅಥವಾ ಅವರ ಬೀಜ ಮಂತ್ರಗಳೆಲ್ಲ ಇರುತ್ತೆ, ಆ ನಾಮಸ್ಮರಣೆ, ಅಷ್ಟೋತ್ತರಿ ಮತ್ತು ಶತನಾಮಾವಳಿಗಳೆಲ್ಲ ಇರುತ್ತೆ. ಅದನ್ನೆಲ್ಲ ಪಾಠ ಮಾಡೋದರಿಂದ ಖಂಡಿತವಾಗಿ ಹಯಗ್ರೀವನ ದರ್ಶನದಿಂದ ವಿದ್ಯಾರ್ಥಿಗಳ ಸಮೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ವ್ಯಾಪಾರಿ ವರ್ಗದಲ್ಲಿರ್ತಕ್ಕಂಥವ್ರು ಆದಷ್ಟು ಸ್ವಲ್ಪ ನಿಮ್ಮ ಜೊತೆಯಲ್ಲಿದ್ದಂಥವ್ರ ಜೊತೆ ನಂಬಿಕೆ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಎಲ್ಲೇ ಮೀರಬಾರ್ದು ಅಂತ ಹೇಳ್ಬೋದು. ಅತಿಯಾದ ಪಕ್ಷದಲ್ಲಿ ಆ ವಿಶ್ವಾಸವನ್ನು ಘಾತ ಆಗುವಂಥ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ನಂಬಬಾರ್ದು ಅಂತಲ್ಲ, ನಂಬಲೇಬೇಕು. ಅದಕ್ಕೊಂದು ಮಿತಿ ಆಗಿರುತ್ತೆ. ಆ ಮಿತಿಯನ್ನು ಒಳಪಡಿಕೊಂಡು ನಂಬಿ ಖಂಡಿತವಾಗಿ ನಿಮಗೆ ವ್ಯಾಪಾರ ವೃತ್ತಿಯಲ್ಲಿ ಅನುಕೂಲತೆ ಆಗಲಾಗುತ್ತೆ. ಆಮೇಲೆ ನೌಕರದಾರರು ಅಂತ ಹೇಳಿದರೆ, ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ನಿಮ್ಮ ಯಜಮಾನರು, ಅಂದರೆ ನಾನು ಹೇಳಿದೆ ಸರ್ಕಾರ ಭಯ, ಕಳ್ಳರ ಭಯ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ವರಿಷ್ಠರಿಂದ ಭಯಪಡುವಂಥ ಯೋಗ ಬರುತ್ತೆ. ನಿಮ್ಮದೆಲ್ಲೋ ಸಣ್ಣ ಪುಟ್ಟ ತಪ್ಪುಗಳನ್ನು ಎಳೆದಾಡಿಬಿಡ್ತಾರೋ, ಅವ್ರು ಮಾಡಿದ್ದನ್ನು ನಿಮ್ಮ ಮೇಲೆ ಹಾಕಿಬಿಡ್ತಾರೋ, ಇಂಥದ್ದೆಲ್ಲವೂ ಕೂಡ ಬಂದು ಸಣ್ಣ ಪುಟ್ಟದ ರೀತಿಯಲ್ಲಿ ನಿಮಗೆ ಸರ್ಕಾರಿ ನೌಕರಸ್ಥರಿಗೆ ತೊಂದರೆ ಆಗತಕ್ಕಂಥದ್ದು ಕೂಡ ಆಗುತ್ತೆ. ಆದಷ್ಟು ಭಯಭೀತರಾಗಬೇಡಿ. ಆದರೆ ಅದರಿಂದ ಹೇಗೆ ಹೊರಗಾಗಬೇಕು, ನಾವು ತಪ್ಪು ಮಾಡ್ದೇನೆ ಯಾವುದೂ ಶಿಕ್ಷೆ ಆಗಲ್ಲ. ಕೆಲವೊಂದು ಸಾರಿ ತಪ್ಪು ಮಾಡ್ದೇನೆ ಆಗ್ಬೋದು, ಅದೆಲ್ಲ ಕರ್ಮಲಿಪಿ ಅಂತ ಹೇಳ್ತೀವಿ. ಅದೇ ಯಾಕಂದರೆ ವಿಕ್ರಮಾದಿತ್ಯ ಯಾವ ತಪ್ಪನೂ ಮಾಡದೇ ಇದ್ದರೂ ಅವ್ನು ತಪ್ಪು ಮಾಡಿದ ಅಂತ ಹೇಳಿಬಿಟ್ಟು ಅವನ ಮೇಲೆ ಆಪಾದನೆ ಬಂದು ಕೈಕಾಲುಗಳನ್ನು ಕಡಿಸ್ಕೊಂಡಿಲ್ವಾ, ಆ ರೀತಿಯಾದಂಥ ಆಪಾದನೆಗಳು ಬರ್ತವೆ. ಅಂಥ ಆಪಾದನೆಗಳು ಬರದೇ ಇರೋ ಹಾಗೆ ನೋಡ್ಕೋಬೇಕು ಅನ್ನೋದಾದರೆ ಏನು ಮಾಡಬೇಕು, ನೀವು ಶನೀಶ್ವರನ ಆರಾಧನೆಯನ್ನು ವೃತ್ತಿ ಮಾಡ್ತಕ್ಕಂಥವ್ರು, ವ್ಯಾಪಾರ ಮಾಡ್ತಕ್ಕಂಥವ್ರು ಇದನ್ನೆಲ್ಲ ಮಾಡಬೇಕಾಗತ್ತೆ. ಮತ್ತು ಸರ್ಕಾರಿ ವಲಯದಲ್ಲಿದ್ದವರು ಕೂಡ ಮಾಡಬೇಕಾಗತ್ತೆ. ಹಾಗೆಯೇ ಸ್ವಲ್ಪ ನೀವು ವಯಸ್ಸಾದಂಥವ್ರಿಗೆ, ಯಾರಿಗಾದರೂ ತುಂಬ ಬಡವರಾಗಿರ್ತಕ್ಕಂಥವ್ರಿಗೆ, ಅಂಗವಿಕಲರಾಗಿ ಯಾರು ಇರ್ತಾರೋ ಅವರಿಗೆ ವಸ್ತ್ರ ಮತ್ತು ಪಾದೋದಕಗಳನ್ನು ದಾನ ಮಾಡಿದರೆ ಈ ಒಂದು ವರ್ಷದಲ್ಲಿ ಯಾವಾಗೋ ಒಂದು ಸಾರಿ ನೀವು ಪಾದೋದಕಗಳನ್ನು, ಹೊಸ ಪಾದೋದಕಗಳನ್ನು ದಾನ ಮಾಡೋದರಿಂದ, ಮತ್ತು ಛತ್ರಿ ಅಂತ ಹೇಳ್ತೀವಿ, ಕೊಡೆಯನ್ನು ದಾನ ಮಾಡೋದರಿಂದ ಕೂಡ ಈ ದೋಷದಿಂದ ಮುಕ್ತರಾಗ್ತೀರಿ ಅಂತ ಹೇಳ್ಬೋದು. ಈಗ ಮಾಡ್ತಾಯಿರಿ. ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ಉತ್ತಮವಾದ ಫಲಗಳಿದೆ. ಚತುರ್ಥವಾದಂಥ ಗುರು ಉತ್ತಮವಾದ ಫಲ ಕೊಡ್ತಾನೆ. ಒಂದು ಕಡೆಯಿಂದ ಲಾಭ ಇದೆ, ಆದರೆ ಕೆಲವೊಂದು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಅದಕ್ಕೆ ನೀವು ಪೂರ್ಣ ತಯಾರಿ ಮಾಡಿಕೊಳ್ಳಿ. ಉತ್ತಮವಾದ ಭವಿಷ್ಯ ಮುಂದೆ ಖಂಡಿತವಾಗಿದೆ. ಮದುವೆ ಆಗದೇ ಇದ್ದವ್ರಿಗೂ ಕೂಡ ಮದುವೆ ಯೋಗ ಅನ್ನುವಂಥದ್ದು ಖಂಡಿತ ಇದೆ, ಆದರೆ ವಿಳಂಬ ಯೋಗ ಅಂತ ಹೇಳ್ತೀವಿ. ಸಂಕಷ್ಟದಿಂದ ಆ ಕಾರ್ಯವನ್ನು ಮಾಡಬೇಕಾಗತ್ತೆ, ಸುಲಭ ರೀತಿಯಿಂದ ಆಗೋದಿಲ್ಲ ಅಂತ ಹೇಳ್ಬೋದು. ಹಾಗೆ ಮದುವೆಗೆ ವಿಘ್ನಗಳು ಜಾಸ್ತಿ, ಲಗ್ನಕ್ಕೆ ವಿಘ್ನ ಅನ್ನೋ ಥರ ಸಹಜವಾಗಿ ವಿಘ್ನಗಳಿರುತ್ತೆ. ಆದರೆ ವಿಘ್ನನೇ ದೊಡ್ಡದು ಅಂತ ನೀವು ತಿಳ್ಕೋಬೇಡಿ. ಆ ವಿಘ್ನವನ್ನು ನಿವಾರಿಸುವಂಥ ಸಾಮರ್ಥ್ಯ ನಿಮ್ಮ ನಂಬಿದಂಥ ದೇವರಲ್ಲಿದೆ, ನಿಮ್ಮ ಆತ್ಮಸ್ಥೈರ್ಯದಲ್ಲಿದೆ, ಜೊತೆಗೆ ನಿಮ್ಮ ನಡವಳಿಕೆಯಲ್ಲಿದೆ ಅಂತ ಹೇಳ್ತಾ ಇವತ್ತಿನ ದಿವಸ 12 ರಾಶಿಗಳ ಸಂಪೂರ್ಣ ದ್ವಾದಶ ರಾಶಿಗಳಲ್ಲಿ ದ್ವಾದಶ ರಾಶಿಯ ಅಂದರೆ ಮೀನರಾಶಿಯ ಫಲಗಳನ್ನು ತಿಳಿಸಿಕೊಟ್ಟಿದ್ದೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಸಮಸ್ತರಿಗೂ ನಮಸ್ಕಾರ.